ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಲಾಸ್ಟ್ ವಿಡಿಯೋದಲ್ಲಿ ನೀವು ಮಾವಿನಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಲ್ವಾ? ನಾನು ನಿಮ್ಗೆ ಹೇಳಿದೆ ನೋಡಿ, ಹೋಳೆಲ್ಲ ತೆಗೆದಿಟ್ಬಿಟ್ಟು ಆ ವಾಟೆಗೆ ಅಂಟ್ಕೊಂಡಿರೋ ಥರ ಈ ಥರ ನೋಡಿ ಇದನ್ನೆಲ್ಲ ಒರೆದಿಟ್ಟಿದ್ದೀನಿ. ಇದನ್ನು ವೇಸ್ಟ್ ಮಾಡಬಾರ್ದು. ಇದರಲ್ಲೂ ತೊಕ್ಕು ಸೂಪರಾಗಿ ಆಗುತ್ತೆ ಮತ್ತು ಬೇಗ ಬೆಂದೋಗುತ್ತೆ. ಹೋಳು ಗೊಜ್ಜಿಗೆ ತೊಗೊಂಡಿದ್ದೀನಿ, ಇದು ವಾಟೆಗೆ ಅಂಟ್ಕೊಂಡಿರೋದು ತೊಕ್ಕು ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ಎರಡೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಬಾಣಲೆ ಇಟ್ಬಿಟ್ಟು ಒಂದು 4 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಬಳಸಿದ್ದೀನಿ ಮತ್ತು 1 ಟೀ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಸಿಡಿದ್ಮೇಲೆ ಮಾವಿನಕಾಯಿ ಒರೆದಿಟ್ಟಿದ್ದೀವಲ್ಲ ಅದನ್ನು ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಈಗ ಮಾವಿನಕಾಯಿ ಸೇರಿಸ್ಕೊಳ್ಳೋಣ. ಇದು ಒಂದು ಕಾಯಿದು ಒರೆದಿಟ್ಟಿರೋದು ನಾನು. ನೋಡಿ, ಒಂದು ಮಾವಿನಕಾಯಿಂದ ತೊಕ್ಕು ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಮತ್ತು ಉಪ್ಪಿನಕಾಯಿ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಅದನ್ನು ನೋಡಿದ್ದೀರಾ ಅನಿಸುತ್ತೆ. ವಿಡಿಯೋ ಹಾಕಿದ್ದೀನಿ ಇನ್ಸ್ಟೆಂಟ್ ಉಪ್ಪಿನಕಾಯಿ. ನೋಡಿಲ್ದೇ ಇದ್ದವರು ಗೊಜ್ಜು, ನೋಡಿಲ್ದಿದ್ದವ್ರು ಗೊಜ್ಜು ನೋಡಿ. ತುಂಬ ಸುಲಭವಾಗಿ ಮಾಡಿಟ್ಕೊಂಡ್ರೆ ಒಂದು 15 ಡೇಸ್ ಆರಾಮಾಗಿ ಬಳಸ್ಬೋದು. ಇದು ಬೇಗ ಬೆಂದೋಗುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ಯಾಕಂದರೆ ಇದು ತಿರುಳು ಮೇಲೆ ಹಂಗೆ ಒರೆದಿಟ್ಟಿರೋದಲ್ವಾ. ಹೋಳಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 3 ನಿಮಿಷ. ಇದಾದರೆ 1 ನಿಮಿಷದಲ್ಲೇ ಬೆಂದೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ತೊಕ್ಕು. ನಾನು ನಿಮಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಬೇಕಾದ್ರೆ ವಿಡಿಯೋಲಿ ಹೇಳಿದ್ದೆ. 1 ಲೋಟ ಅಷ್ಟು ಸಾಸಿವೆ, 1 ಲೋಟ ಅಷ್ಟು ಮೆಂತ್ಯ ಹುರಿದ್ಬಿಟ್ಟು ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಮಾವಿನಕಾಯಿ ರೆಸಿಪೀಸ್ಗೆಲ್ಲ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನಾನಂತೂ ವಿಪರೀತ ಮೆಂತ್ಯ ಪುಡಿ ಎಲ್ಲ ಬಳಸ್ತಾನೆ ಇರ್ತೀನಿ, ಯಾವುದಕ್ಕಾದರೂ ಸರಿನೇ. ಆಮೇಲೆ ಬೆಳಗ್ಗೆ ಹೊತ್ತು ಬಿಸಿನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹುರಿದಿರೋ ಪುಡಿನ ಹಾಕ್ಕೊಂಡು ಕುಡಿತೀನಿ ನಾನು. ಸೊ ಹಾಗಾಗಿ ನಮ್ಮ ಮನೇಲಿ ಮೆಂತ್ಯ ಸಾಸಿವೆ ಪುಡಿ ಇದ್ದೇ ಇರುತ್ತೆ. ಇಲ್ಲದೇ ಇದ್ದವರು ಮಾಡಿಟ್ಕೊಳ್ಳಿ. ಇಲ್ಲ ಬರೀ ಈ ರೆಸಿಪಿಗೆ ಮಾತ್ರ ಮಾಡ್ತೀನಿ ಅಂದವರು ಒಂದು 3 ಸ್ಪೂನಷ್ಟು ಹುರಿದ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೊಂಡಿರಿ, ಬಳಸ್ಕೋಬೋದು. ಇವಾಗ ನೋಡಿ, ಅರ್ಧ ಸ್ಪೂನು ಸಾಸಿವೆ ಪುಡಿ, ಅರ್ಧ ಸ್ಪೂನ್ ಮೆಂತ್ಯ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಇಂಗು ಇಷ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 2 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಳ್ಳೆ ಕಲರ್ ಕೊಡುತ್ತೆ, ಖಾರ ಅಷ್ಟಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಖಾರನೂ ಕಡಿಮೆನೂ ಇರಲಿ ಅಂತಲೇ ಮಾಡ್ತಾ ಇರೋದು. ನಿಮಗೆ ತುಂಬ ಖಾರ ಬೇಕು ಅಂದವರು ಗುಂಟೂರು ಮೆಣಸಿನ್ಕಾಯಿನ ಬಳಸ್ಬೋದು. ಇವಾಗ ಇದ್ರ ಜೊತೆಗೆ ಗೊಜ್ಜಿಗೆ ಬಳಸಿದಷ್ಟು ಬೆಲ್ಲ ಹಾಕೋದು ಬೇಡ, ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕಿದ್ರೆ ಸಾಕು. ನೋಡಿ ಇಷ್ಟೇ. ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಬರ್ಬೋದು ಅಷ್ಟೇ, ಯಾಕಂದರೆ ಆ ಹುಳಿ ಹೊಡಿಯೋದಕ್ಕೋಸ್ಕರ ಹಾಕೋದು. ಇದಕ್ಕೆ ಬೆಲ್ಲ ಸ್ಕಿಪ್ ಮಾಡೋಕ್ಕಾಗಲ್ಲ, ಹಾಕಿದ್ರೇ ರುಚಿ ಬರೋದು. ಉಪ್ಪು, ಹುಳಿ, ಖಾರ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ರುಚಿ ಬರೋದು. ಬೇಯ್ತಾ ಇರ್ಬೇಕಾದ್ರೆ ಸ್ವಲ್ಪ ಸ್ಪೂನಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿದ್ದರೆ ಕಟ್ ಮಾಡಿಕೊಂಡ್ರೆ ತುಂಬ ಬೇಗ ಬೆಂದೋಗುತ್ತೆ. ಸಣ್ಣ ಉರಿಲೇ ಮಾಡ್ಕೋಬೇಕು. ನೋಡಿ, ಬೇಯ್ತಾ ಅದು ಸಾಫ್ಟಾಗಿರುತ್ತಲ್ವಾ, ಹಿಂಗೆ ಸ್ಪೂನಲ್ಲಿ ಹಿಂಗೆ ಅಂದ್ರೇ ಸಾಕು, ಕಟ್ಟಾಗ್ಬಿಡುತ್ತೆ. ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಬಾಟ್ಲುಗಳಿಗೆ ಹಾಕಿಟ್ಕೊಂಡ್ಬಿಟ್ರೆ ಅಂತೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡಿ. ಸಾರು ಗೀರು ಏನೂ ಕೇಳಲ್ಲ, ಇದರಲ್ಲೇ ಕಲ್ಸ್ಕೊಂಡು ತಿಂದ್ಬಿಡ್ತಾರೆ, ಅಷ್ಟು ರುಚಿ ಕೊಡುತ್ತೆ. ಇದೆಲ್ಲ ಸೀಸನಲ್ಲಿ ಮಾಡ್ಕೊಂಡ್ರೇ. ಆಮೇಲೆ ಇಷ್ಟು ಒಳ್ಳೆ ಮಾವಿನಕಾಯಿ ಎಲ್ಲ ಸಿಗೋದಿಲ್ಲ ಸೀಸನ್ ಬಿಟ್ಟರೆ. ನೋಡಿ, ಹಿಂಗಂತ ಇರಬೇಕು, ಆಗ ಕಟ್ಟಾಗ್ಬಿಡುತ್ತೆ. ಅದು ನಾವು ಹಾಕಿದ್ದೀವಲ್ಲ ಎಣ್ಣೆ, ಅದೆಲ್ಲ ಮೇಲೆ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿದೆ ಇದು. ಇನ್ನೊಂದು ನಿಮಿಷ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊತಾ ಇದೆ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಯ್ತಿದೆ ಆಲ್ಮೋಸ್ಟ್. ಈಗ ಒಲೆ ಉರಿ ಆಫ್ ಮಾಡೋಣ. ಈ ತೊಕ್ಕು ನೀವು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ಲ, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ರೆಸಿಪೀಸ್ಗಳನ್ನ ತೋರಿಸ್ಕೊಡ್ಬೇಕು ಅನ್ನೋದು ನನಗೆ ಭಾಳ ಆಸೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಂದು ನೋಡಿ ಕಮೆಂಟಲ್ಲಿ ನಂಗೆ ಹೇಳಿ ಹೇಗಿತ್ತು ಅಂತ. ನನಗೂ ಒಂಥರ ಖುಷಿ ಕೊಡುತ್ತೆ. ಮತ್ತು ಬೇರೆ ಸಿಂಪಲ್ ಆದ ರೆಸಿಪಿಯಲ್ಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಬಾಯ್, ಸಿ ಯು.